ಜಿಂಕಲ್ ಗುಡ್ಡಕ್ಕೆ ಬಂದಿದೆ, ತೋರಿಸ್ತೀನಿ. ಜಿಂಕಲ್ ಗುಡ್ಡ ಸಖತ್ತಾಗಿದೆ. ಇಲ್ಲಿಗೆ ಬರಬೇಕು ಅಂದರೆ ಸಿರ್ಸಿಯಿಂದ ಜಸ್ಟ್ 50 ಕಿಲೋಮೀಟರ್ ಆಗುತ್ತೆ. ಯಲ್ಲಾಪುರ ಕಡೆಯಿಂದ 15 ಕಿಲೋಮೀಟರ್ ಆಗುತ್ತೆ. ಸಖತ್ತಿದೆ ಪ್ಲೇಸು, ವಿಸಿಟ್ ಮಾಡಿ. ರೋಡ್ ನೋಡ್ರಿ, ಫುಲ್ ಪಾಚಿ ಕಿಟ್ಕೊಂಡು ವ್ಯೂ ಮಾತ್ರ ಕ್ರೇಜಿ. ಅಲ್ಲೊಂದು ಫಾಲ್ಸ್ ಹರಿದು ಬರುತ್ತೆ. ಯಾವ ಫಾಲ್ಸ್ ಅಂತ ಗೊತ್ತಿಲ್ಲ, ಯಾವ ಫಾಲ್ಸ್ ಅದು ಅಲ್ಲಿ ಹರಿದು ಬರೋ ಮಧ್ಯ. ಸೊ ಅಂತ ಕೀಪ್ ತೋರಿಸ್ತೀನಿ ನೋಡ್ರಿ. ನೀರು ಸಖತ್ ಬೇಡ್ತಿ ಅಂತ ನೋಡ್ರಿ, ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ನೋಡ್ರಿ ಯಾವ ಥರ ಕಾಣುತ್ತಂತ. ಇಲ್ಲೇ ಸಖತ್ ಕ್ರೇಜಿ ಕಾಣಿಸ್ತೀನಿ ನೋಡ್ರಿ. ಏನು ಕಾಣಿಸ್ತಲೇ, ಏನು ಕಾಣಿಸ್ತಲೇ, ಮಳೆ ಬಂತು ಮಾರ್ಯಾತು. ನೋಡ್ರಿ ಏನು ಕ್ರೇಜಿ ಕಾಣುತ್ತಂತ ತೋರಿಸ್ತೀನಿ ನೋಡ್ರಿ. ಏನು ಸಖತ್ತಾಗಿದೆ ಅಂತ ಹೆವನ್ ಸ್ನೇಹಿತರೆ. ಏನು ಸಖತ್ತಾಗಿದೆ ನೋಡ್ರಿ. ಇಲ್ಲಿ ಬಂದು ನೋಡ್ಬೇಕು ರಿಯಲ್ ಆಗಿ. ಕಣ್ಣಲ್ಲಿ ಮೊಬೈಲಲ್ಲಿ ನೋಡ್ರೆ ಅಷ್ಟು ರಿಯಾಲಿಟಿ ಗೊತ್ತಾಗಲ್ಲ. ಅಪ್ಪ ಆ ಕಡೆ ನೋಡ್ರಿ ಏನು ಸಖತ್ತಾಗಿ ಕಾಣುತ್ತಂತ. ಅಲ್ಟಿಮೇಟ್ ವ್ಯೂ ಮಾತ್ರ. ಹುಡುಗ ಎಲ್ಲ ತಿಂತವನ್. ಈಗ ನಾವು ತಿನ್ನು ಮಾತಾಡ್ರಿ, ಒಳ್ಳೆ ವ್ಯೂ ಮುಂದೆ. ಈಗ ಫಾಗ್ ಬಂದ್ಬಿಡ್ತು, ತೋರಿಸ್ತೀನಿ. ಫಾಗ್ ಹೋದ್ಮೇಲೆ ಸಖತ್ತಾಗಿದೆ ಮಾತ್ರ. ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರತ್ತೆ ನೋಡ್ರಿ, ಲಾಸ್ಟ್ ತನಕ ನೋಡ್ರಿ ಏನು ಸಖತ್ತಾಗಿ ಕಾಣೋದು ಮಾತ್ರ. ಹೆವನ್. ಇಂಥ ವೆದರು, ಇಂಥ ಗುಡ್ಡದ ಮಧ್ಯ ನೋಡ್ರಿ ನೀರು ಸಖತ್ ಮಾತ್ರ. ಮಳೆನೂ ಬಂತು ಈಗ ನೋಡ್ರಿ, ಎಷ್ಟು ಡೀಪ್. ಅಪ್ಪ ಬಿದ್ದರೆ ಮತ್ತೆ ಏನೂ ಸಿಗೋದಿಲ್ಲ, ಮೂಳೆನೂ ಸಿಗೋದಿಲ್ಲ. ವ್ಯೂ ಮಾತ್ರ ಕ್ರೇಜಿ ಮಾತ್ರ. ಇಲ್ಲಿ ಕೂತು ಜಾಗ ಇಟ್ಟಿದ್ದಾರೆ, ಹಿಂಗೆ ರಿವ್ಯೂ ಸಖತ್ತಾಗಿದೆ. ಎಷ್ಟಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹೇಳತ್ತವ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಸಿಗೋ ಮುಂದಿನ ವೀಡಿಯೋ. ಎಷ್ಟು ತನಕ ಬಾಯ್.